ದೇವ್ರೆ, ನೀನೇ ಕಾಪಾಡ್ಬೇಕು ನನ್ನ. ಅಯ್ಯೋ, ಬರೀ ಸ್ವಿಚ್ ಆಫ್. ಫೋನ್ ಮಾಡಿ ಮಾಡಿ ಹುಚ್ಚಿಡ್ಬಿಟ್ಟಿದೆ. ದೇವ್ರವ್ರ ಮನೇಲಿದ್ರೆ ಸಾಕು, ಏನು ತೊಂದರೆ ಆಗಲ್ಲ ಅಲ್ವಾ? ನನ್ಗೇನು ಮೋಸ ಆಗಿದ್ರೆ ಸಾಕು ದೇವ್ರೆ. ಯಾಕೋ ತುಂಬಾ ಭಯ ಆಗ್ತಿದೆ. ಅವಳ ಮನೆಗೆ ಹೋಗ್ತಿದ್ದೀನಿ, ಸಮಾಧಾನವಾಗಿ ಬರೋಂಗ್ ಮಾಡು ದೇವ್ರೆ. ಏನೂ ಆಗದಿದ್ರೆ ಅಷ್ಟೇ ಸಾಕು. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಬಾಯಿ ಬಂದಂಗೆ ಬೈಬೇಕು ಅವಳಿಗೆ. ಏನಾದರೂ ಆಗ್ಲಿ ಇನ್ಫಾರ್ಮ್ ಮಾಡ್ಬೇಕಂತ ಗೊತ್ತಾಗಲ್ವಾ? ಮಾಡ್ತೀನಿ. ಅಬ್ಬಾ, ಸದ್ಯ ಬಾಗ್ಲು ತೆಗ್ದಿದೆ, ಇಲ್ಲೇ ಇರ್ತಾರೆ. ನಂಗಂತೂ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ಮನೇಲಿದ್ದಾರಲ್ಲ, ಅದೇ ಸಮಾಧಾನ. ಉಫ್, ಜೀವನೇ ಓದಂಗಾಗಿತ್ತು. ಸದ್ಯ ಒಳಗೋಗೋಣ. ಸೌಮ್ಯ, ಯಾರು? ನೀವ್ಯಾರು? ಏನ್ರಿ ನಮ್ಮನೆಗೆ ಬಂದು ನನ್ನನ್ನೇ ಯಾರು ಅಂತಿದ್ದೀರಾ? ನಿಮ್ಮನೇನಾ? ಮತ್ತೆ ನಿಮ್ಮನೇನಾ? ಯಾರು ನೀವು? ಯಾರು ಬೇಕಿತ್ತು? ಇದು ಸೌಮ್ಯ ಮನೆ ತಾನೇ? ಯಾವ ಸೌಮ್ಯ ಗಿವ್ಮೆ ಗೊತ್ತಿಲ್ಲ. ನಾನು ರಾಧಾ ಅಂತ. ಈ ಮನೆಗೆ ಹೊಸ್ದಾಗಿ ಬಾಡಿಗೆಗೆ ಬಂದಿದ್ದೀವಿ. ಬಾಡಿಗೆಗ? ನೀವು ಬಾಡಿಗೆ ಬಂದಿದ್ದೀರಾ? ಹಾಂ ಹೌದು, ಬಂದು 15 ದಿನ ಆಯಿತು. ನೀವ್ಯಾರು? ಯಾವ ಸೌಮ್ಯ? ನಂಗೇನು ಗೊತ್ತಿಲ್ಲ. ಹೊಸೊಬ್ರಿ ಮನೆಗೆ ನಾವು. ಸೌಮ್ಯ ಬಾಡಿಗೆ ಕೊಟ್ಬಿಟ್ಟಿದ್ದಾಳ? ಹೋ, ಈ ಮನೆನ ಬಾಡಿಗೆ ಕೊಟ್ಬಿಟ್ಟು ಬೇರೆ ಸ್ವಂತ ಮನೆ ಮಾಡ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಹಂಗಾದ್ರೆ ದುಡ್ಡೊಳಗೆ ಡಬಲ್ ಆಗಿರ್ಬೇಕು. ಅದಕ್ಕೆ ಹೊಸ ಮನೆ ತಗೊಂಡು ಈ ಮನೆನ ಬಾಡಿಗೆ ಕೊಟ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಮತ್ತೆ? ನೋಡಿ, ಈ ಮನೆ ಓನರ್ ಸೌಮ್ಯ. ಅವರೆಲ್ಲಿದ್ದಾರೆ? ಈ ಮನೆ ಓನರ? ಅವ್ರ ಹೆಸರು ಸೌಮ್ಯ ಅಲ್ವಲ್ಲ? ಅವ್ರ ಹೆಸರು ಗಿರ್ಜಮ್ಮ ಅಂತ. ಗಿರ್ಜಮ್ಮನ? ಇಲ್ಲ, ಸೌಮ್ಯ ಅಂತ. ನೀವು ಹೆಸರು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಸೌಮ್ಯ ನನ್ನಷ್ಟೇ ವಯಸ್ಸಾಗಿದೆ, ಇನ್ನೂ ಮದುವೆ ಆಗಿಲ್ಲ. ಏನ್ರಿ ತಲೆ ಕೆಟ್ಟಿದ್ಯಾ ನಿಮಗೆ? ಏನೇನೋ ಮಾತಾಡ್ತಿದ್ದೀರಲ್ಲ ಬಂದು. ಸೌಮ್ಯ ಗಿಮ್ಮೆ ಇಲ್ಲ, ಅವ್ರು ಗಿರ್ಜಮ್ಮ ಅಂತ. ತುಂಬ ವಯಸ್ಸಾಗಿದೆ. ಅವರೇ ಈ ಮನೆ ಓನರು. ಸೌಮ್ಯ ಅಂತ ಏನಿಲ್ಲ. ಇಲ್ಲ, ನೀವೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ವಯಸ್ಸಾಗಿಲ್ಲ, ನನ್ನಷ್ಟು ವಯಸ್ಸಾಗಿದೆ ಅಷ್ಟೇ. ಸುಮ್ಮನೆ ಹೋಗಿ ತಲೆ ತಿನ್ಬೇಡಿ. ಈ ಮನೆ ಬಾಡಿಗೆ ಕೊಟ್ಟಿದ್ದು ಯಾರು ನಿಮಗೆ? ಈ ಮನೆ ಓನರು ಎಲ್ಲಿದ್ದಾರೆ? ಅವಮ್ಮನಾ? ಇಲ್ಲೇ ಪಕ್ಕದೂರಲ್ಲಿ. ಹೌದಾ? ಅವ್ರ ನಂಬರ್ ಕೊಡ್ತೀರಾ? ಯಾಕೆ? ಅವ್ರನ್ನ ಮೀಟ್ ಮಾಡಬೇಕಿತ್ತು. ಇಲ್ಲೇ ಬರ್ತಾರೆ ಇನ್ನೇನೋ. ಇವಾಗ ತಾನೇ ಕಾಲ್ ಮಾಡಿದ್ರು. ಸ್ವಲ್ಪ ಅಡ್ವಾನ್ಸ್ ದುಡ್ಡು ಬ್ಯಾಲೆನ್ಸ್ ಇತ್ತು, ಇವಾಗ ಕೊಡಬೇಕಿತ್ತು. ಅದಕ್ಕೆ ಮನೆ ಹತ್ರ ಬರ್ತಿದ್ದಾರೆ. ಇನ್ನೇನೊಂದು 10 ನಿಮಿಷ ಇಲ್ಲೇ ಬರ್ತಾರೆ, ಕೂತ್ಕೊಳ್ಳಿ. ಹೌದಾ? ಅದು ಅವ್ರ ಅಮ್ಮ ಇರಬೇಕು. ಅವ್ರ ಮಗಳು ಸೌಮ್ಯ, ಅವಳೆ ತಾನೇ ಮನೆ ಓನರು. ಅವಳ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ನೋಡಿ ಪ್ಲೀಸ್ ತಲೆ ತಿನ್ಬೇಡಿ. ಊರಿಗೆ ಹೊಸಬ್ರು ನಾವು, ಈ ಮನೆಗೂ ಹೊಸಬ್ರು, ನಮ್ಗೇನೂ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ತಲೆ ಮನೆಯವರು ಇಲ್ಲಿಗೆ ಬರ್ತಾರೆ. ನಿಮ್ಗೆ ಏನೇ ಡೌಟ್ ಇದ್ರು ಅವ್ರನ್ನ ಕೇಳ್ಕೊಳ್ಳಿ. ಪ್ಲೀಸ್ ಕೂತ್ಕೊಳ್ಳಿ, ಬರ್ತಾರೆ. ಸರಿ. ಕಾಫಿ ಟೀ ಜ್ಯೂಸ್ ಏನಾದರೂ ಕುಡಿತೀರಾ? ಇಲ್ಲ, ಏನು ಬೇಡ. ಸರಿ. ಅಯ್ಯೋ ದೇವ್ರೆ, ಇಲ್ಲೇನು ನಡೀತಿದೆ ಒಂದು ಅರ್ಥ ಆಗ್ತಿಲ್ಲ ನನಗೆ. ಇದು ಸೌಮ್ಯ ಮನೆ ತಾನೇ? ಬಾಡಿಗೆ ಕೊಟ್ಟಿದ್ದಾಳ? ಇವ್ರು ನೋಡಿದ್ರೆ ಅವ್ರು ಯಾರು ಗೊತ್ತೇ ಇಲ್ಲ, ವಯಸ್ಸಾದವರು ಈ ಮನೆ ಓನರ್ ಅಂತಿದ್ದಾರೆ. ಏನಪ್ಪ ಇದು? ತುಂಬ ಟೆನ್ಷನ್ ಆಗ್ತಿದೆ. ಇರಲಿ, ಅವ್ರು ಬರಲಿ ಗೊತ್ತಾಗುತ್ತೆ. ಇವ್ರ ಫೋನ್ ಬೇರೆ ಸ್ವಿಚ್ ಆಫು. ಛೇ, ಅಯ್ಯೋ, ಮೋಸ ಏನೂ ಆಗಲ್ಲ ತಾನೇ ನನಗೆ? ದೇವ್ರೆ ನೀನೇ ಕಾಪಾಡಪ್ಪ. ಏನು ನಡೀತಿದ್ಯೋ ಒಂದು ಅರ್ಥನೇ ಆಗ್ತಿಲ್ಲ. ಈ ಸೌಮ್ಯ ಎಲ್ಲೋದ್ಲು? ದುಡ್ಡು ತಗೊಂಡು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಈ ಮನೆ ಮಾರ್ಬಿಟ್ಲಾ? ಅಯ್ಯೋ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಏನು ಅರ್ಥ ಆಗ್ತಿಲ್ಲ ನನಗೆ. ಆದರೆ ಏನು ಕೆಟ್ಟಾಗ್ದಿದ್ರೆ ಅಷ್ಟೇ ಸಾಕು. ಯಾರ ಮನೇನು? ರಾಧಾ ಆಂಟಿ, ಬನ್ನಿ ಕೂತ್ಕೊಳ್ಳಿ ಆಂಟಿ. ಇವ್ರು ಯಾರು? ಇವರು ನಿಮ್ಮನ್ನೇ ಹುಡ್ಕೊಂಡು ಬಂದಿದ್ದಾರೆ ಆಂಟಿ. ಇವರೇ ನಮ್ಮ ಮನೆ ಓನರು. ಹಾಂ, ಇವರೇ ಈ ಮನೆ ಓನರ್ ನಮಗೆ ಬಾಡಿಗೆ ಕೊಟ್ಟಿರೋದು. ಅದೇನು ಕೇಳಬೇಕು ಅವ್ರನ್ನೇ ಕೇಳಿ. ಇಲ್ಲ, ಇವರೆಲ್ಲ ಈ ಮನೆ ಓನರು. ಏನಮ್ಮ, ನನ್ನ ಮನೆಗೆ ಬಂದು ನನ್ನನ್ನೇ ಓನರ್ ಅಲ್ಲ ಅಂತೀಯಾ? ಯಾರು ನೀನು? ಈ ಮನೆ ಓನರ್ ನಾನೇ. ನೀವಾ? ಅದು ಸೌಮ್ಯ? ಯಾವ ಸೌಮ್ಯ? ಅದೇ ಈ ಮನೆ ಓನರು. ತಲೆ ಕೆಟ್ಟಿದ್ಯಮ್ಮ ನಿಂಗೆ? ಹೇಳ್ತಿದ್ದೀನಿ ತಾನೇ, ಈ ಮನೆ ಓನರ್ ನಾನು, ನೀನು ಯಾರು ಅಲ್ಲ ಅಂತ. ಪದೇ ಅದನ್ನೇ ಮಾತಾಡ್ತಿದ್ಯಲ್ಲ. ಅಲ್ಲ, ಇದಕ್ಕೂ ಮುಂಚೆ ನಿಮ್ಮ ಮನೇಲಿದ್ರಲ್ಲ ಸೌಮ್ಯ ಅಂತ, ಒಂದು ತಿಂಗಳಿಂದ ಇಲ್ಲೇ ಇದ್ರಲ್ಲ, ಅವರೇ ತಾನೇ ಮನೆ ಓನರು. ಅವ್ರದ್ದು ತಾನೇ ಈ ಮನೆ. ಓ, ಅವರಾ? ಇಲ್ಲಮ್ಮ, ಅವ್ರ ಸ್ವಂತ ಮನೆ ಎಲ್ಲ ಇದು, ನಂದು ಮನೆ. ಅವ್ರ ಬಾಡಿಗೆಗೆ ಅಂತ ಬಂದಿದ್ದು. ಏನು ಬಾಡಿಗೆನಾ? ಹೌದು. ಯಾಕೆ ಸ್ವಂತ ಮನೆ ಅಂತ ಹೇಳಿದಾಳಾ? ಹೇಳಿರ್ತಾಳೆ ಬಿಡು, ಅಂತವಳೆ ಅವಳು. ಬಾಡಿಗೆ ಕಟ್ಟಕ್ಕಾಗಲಿಲ್ಲ ಅವ್ರಿಗೆ, ಅದಕ್ಕೆ ಮನೆ ಬಿಟ್ಟು ಓಡಿಸ್ದೆ. ಆಂಟಿ, ನೀವೇನು ಹೇಳ್ತಿದ್ದೀರಾ? ಇದೆಲ್ಲ ನಿಜನಾ? ಅಯ್ಯೋ, ನಾನೇ ತಾಯಿ ಸುಳ್ಳು ಹೇಳಿ? ಅವಳುವೆ, ಅವಳ ಗಂಡನುವೆ ಅಶೋಕ ಗಂಡ. ಏನು ಹೇಳ್ತಿದ್ದೀರಾ ನೀವು? ಸೌಮ್ಯನ ಅವನ ಗಂಡ ಅಂತಿದ್ದಾನೆ. ಅಯ್ಯೋ ಆಂಟಿ, ಮದುವೆ ಆಗಿಲ್ಲ ಸೌಮ್ಯಂಗೆ. ಮದುವೆ ಆಗದೆ ನನ್ನ ಮನೇಲಿದ್ರಾ? ಏನು, ಇಬ್ರು ಇಲ್ಲೇ ಇದ್ರಾ? ಹೌದಮ್ಮ, ಗಂಡ ಹೆಂಡತಿ ಅಂತ ಬಂದು ಇದ್ರು, ಬಾಡಿಗೆನೇ ಕಟ್ಟಿಲ್ಲ. 1 ತಿಂಗಳಾಯ್ತೇನೋ ಅವರು ಬಂದು ಅಷ್ಟೇ. ನಾನೇ ನಿಮಗೆ ಬಾಡಿಗೆ ಕಟ್ಟಕ್ಕಾಗಲ್ಲ ಹೋಗಿ ಅಂತ ಕಳಿಸ್ಬಿಟ್ಟೆ. ಅವ್ರು ನೋಡಿದ್ರೆ 50,000 ಕೊಡೋ ಅಡ್ವಾನ್ಸ್ಗೆ ಬರೀ 5,000 ಕೊಟ್ಟು ಯಾಮರ್ಸ್ಬಿಟ್ರು. ಹಾಳಾಗೋಗ್ಲಿ, ಖಾಲಿ ಮಾಡುವಾಗ 10,000 ಕೊಡಿ ಅಂದರೆ ಅದನ್ನು ಕೊಡ್ದಂಗೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಎಲ್ಲಾದ್ರೂ ಸಿಗ್ಲಿ ನನ್ನ ಕೈಗೆ. ನೀನು ಯಾರು? ನಿನ್ಗೇನಾಗಬೇಕು? ಅವರು ಎಲ್ಲಿದ್ದಾರೆ ತೋರಿಸು. ನಾನು 10,000 ದುಡ್ಡು ವಸೂಲಿ ಮಾಡಬೇಕು. ಅಯ್ಯೋ ದೇವ್ರಿ, ಅಂದರೆ ಮೋಸ ಹೋದ್ನ ನಾನು. ಕೊನೆಗೂ ನಂಗೆ ಮೋಸ ಮಾಡೇ ಬಿಟ್ರಾ? ಯಾಕಮ್ಮ, ಏನಾಯ್ತು? ಅವ್ರು ಮೋಸ ಮಾಡಿದ್ರ ನಿನಗೆ? ಏನು ಮೋಸ ಮಾಡಿದ್ರು? ಅವಳು ನನ್ನ ಫ್ರೆಂಡೆಯ ದುಡ್ಡು ಡಬಲ್ ಆಗುತ್ತೆ ಅಂತ ಆಸೆ ತೋರಿಸಿ 3 ಲಕ್ಷ ಇಸ್ಕೊಂಡ್ಲು. 3 ಲಕ್ಷನ 6 ಲಕ್ಷ ಮಾಡ್ಕೊಡ್ತೀನಿ ಅಂತ. ಇವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮನೇನು ಖಾಲಿ ಮಾಡ್ಕೊ ಹೋಗಿದ್ದಾಳೆ. ಇದು ಅವಳು ಸ್ವಂತ ಮನೆ ಅಂತ ಹೇಳಿದ್ಲು. ಏನಮ್ಮ
ನಿನ್ಗಷ್ಟು ಬುದ್ಧಿ ಬೇಡವಾ? ಇಂಥವ್ರನ್ನೆಲ್ಲ ಹೆಂಗ್ ನಂಬ್ತೀರಾ ನೀವು? ಸುಮ್ಮನೆ ದುಡ್ಡು ಡಬಲ್ ಕೊಡಕ್ಕೆ ಅವ್ರೇನ್ ಪ್ರಿಂಟ್ ಮಾಡ್ತಾರಾ? ಎಷ್ಟು ಕಾಮನ್ ಸೆನ್ಸ್ ಬೇಡವಾ ನಿನ್ಗೆ? ಅದ್ರಲ್ಲಿ ಏನ್ ತುಂಬ್ಕೊಂಡಿದ್ಯಾ? ನೋಡಕ್ ಹೋದ್ರೆ ಹೇಳ್ತಾರ ಕಾಣ್ತೀಯಾ? ನೀವೇ ಈ ತರ ಫ್ರಾಡ್ಗಳನ್ನ ನಂಬಿದ್ರೆ ಏನ್ ಹೇಳೋದು? ಅಯ್ಯೋ ಹೋಯ್ತು, ಎಲ್ಲ ಹೋಯ್ತು. ನನ್ನ ಜೀವನನೇ ಸರ್ವನಾಶ ಆಗೋಯ್ತು. ಹೋಯ್ತು. ಏನ್ ಮಾಡ್ಲಿ ನಾನು ಇವಾಗ? ಎಷ್ಟೊಂದು ನಂಬಿದ್ದೆ, ನನಗೆ ಮೋಸ ಮಾಡ್ಬಿಟ್ರಲ್ಲ ಇವರು. ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೆಂಗಮ್ಮ ನಮ್ದೆ ನೀನು? 5,000 ಕೊಟ್ಟೆ, 10,000 ಕೊಟ್ರು, 10,000 ಕೊಟ್ಟೆ, 20,000 ಕೊಟ್ರು. ಅದೇ ಗ್ಯಾರಂಟಿ ಮೇಲೆ 3 ಲಕ್ಷ ಸಾಲ ಮಾಡ್ತಾನೆ ಕೊಟ್ಟೆ. ಈ ತರ ಆಗೋಯ್ತು. ಏನ್ ಮಾಡ್ಲಿ ಇವಾಗ ನಾನು? ಯಾರನ್ನ ಕೇಳಿ? ಯಾರಿಗೂ ಗೊತ್ತಿಲ್ಲ ಈ ತರ ಮಾಡಿದೆ. ಈಗ ಯಾರಿಗೇನು ಹೇಳಿ? ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ಅದು ಹೆಂಗ್ ನಂಬಿಡ್ತೀರೋ? ಇದನ್ನ ಅವಳ ಸ್ವಂತ ಮನೆ ಅಂತ ಬೇರೆ ಅಂತಿಲ್ಲ. ಎಂಥವ್ರು ಇರ್ಬೇಕಿಬ್ರು. ಯಪ್ಪ, ಇಂಥವ್ರು ನನ್ನ ಮನೇಲಿದ್ರ ಇಂಥ ದೊಡ್ಡ ಫ್ರಾಡ್ಗಳು. ಹೋಗಮ್ಮ ಹೋಗು, ಹೋಗಿ ಕಂಪ್ಲೇಂಟ್ ಕೊಡು. ಏನಂತ ಕಂಪ್ಲೇಂಟ್ ಕೊಡ್ಲಿ? ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ, ಅದಕ್ಕೆ ಆ ಥರ ಎಲ್ಲ ಕೇಳ್ತಿದ್ ನೀವು? ಅಯ್ಯೋ ಪಾಪ, ಈ ಥರ ಆಗ್ಬಾರ್ದಿತ್ತು. ಆದರೂ ನೀವು ಇಷ್ಟೊಂದು ಹೆಂಗ್ ನಂಬಿದ್ರಿ? ಈ ಕಾಲದಲ್ಲಿ 1 ರೂಪಾಯಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ? ನಿಮ್ಮಂಥ ದಡ್ಡು ಇನ್ನೊಬ್ರಿಲ್ಲ. ಹೋಗಿ ಮೊದಲು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ನನ್ನ ತಲೆ ಮೇಲೆ ಚಪ್ಪಲಿ ಕಲಿ ಹೇಳ್ಕೊಬಿಟ್ನಲ್ಲ, ಅದು ಸಾಲ ಮಾಡ್ತಂದಿದ್ದು. ನನ್ನ ದುಡ್ಡಾದ್ರೆ ಹೋದ್ರೂ ಹೋಗ್ಲಿ, ನಾನು ಮಾಡಿರೋ ತಪ್ಪಕ್ಕೆ ಅಂತ ಅನ್ಕೋಬೋದು. ಇನ್ನೊಬ್ರು ದುಡ್ಡು ಕೊಟ್ಟಿದ್ದೀನಿ, ಈಗ ಅವ್ರಿಗೆ ಏನಂತ ಹೇಳಿ? ಅವ್ರ ದುಡ್ಡು ಹೆಂಗೆ ವಾಪಸ್ ಕೊಡ್ಲಿ? ಅಯ್ಯೋ ದೇವ್ರೆ, ಇಂಥ ಕಟ್ಟೆ ಸಿಗಾಕ್ಸ್ಬಿಟ್ಟಲ್ಲ. ನೀನು ನಂಗೆ ಮೋಸ ಮಾಡ್ಬಿಟ್ಟಿಯಲ್ಲ ದೇವ್ರೆ. ಏನ್ ಮಾಡ್ಲಿ ನಾನು ಇವಾಗ? ಇದೇ ಸ್ವಂತ ಮನೆ ಅಂದ್ಲು, ಅದಕ್ಕೆ ಹುಡ್ಕೊಂಡ್ ಬಂದೆ. ಈಗ ಅವಳನ್ನ ನಾನು ಎಲ್ಲಂತ ಹುಡ್ಕೊಂಡೋಗ್ಲಿ? ಯಾರನ್ನ ಕೇಳಲಿ? ಸಿಕ್ಬಿಡ್ತಾರ ನಿನ್ಗೆ? ಇಷ್ಟೊತ್ತಿಗೆಲ್ಲ ಹೊರಟೋಗಿರ್ತಾರೆ ಬಿಡು. ನಿನ್ಗ ದುಡ್ಡು ಸಿಗೋದು ಕನ್ಸೇನೆ. ಸುಮ್ಮನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಗು. ಏನಾದ್ರೂ ಸಿಕ್ಕರು ಸಿಗ್ಬೋದು. ಇಂಥವ್ರೆಲ್ಲ ಪೊಲೀಸ್ನವ್ರಿಗೆ ಗೊತ್ತಿರ್ತಾರಲ್ಲ, ನಿನ್ ದುಡ್ಡು ವಾಪಸ್ ಆದ್ರೂ ಸಿಗ್ಬೋದು. ಹೋಗು. ಏನ್ ಜನಗಳೋ ಏನೋ, ಈ ಕಾಲದಲ್ಲೂ ಇಂಥವ್ರು ಇರ್ತಾರಲ್ಲ. ನಿಮ್ಮಂಥವ್ರಿಂದಾನೆ ಫ್ರಾಡ್ಗಳೆಲ್ಲ ಹೆಚ್ಚಾಗ್ತಿರೋದು. ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ನಲ್ಲ. ಮುಂದುವರೆಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.